ಸಾಹಿತಿ ಶ್ರೀಧರ್ ಬಳಗಾರ್ ಅವರ ಬರಹಗಳು ಘೋಷಣೆಗಿಂತ ಒಳನಾದದಂತೆ ನಿಧಾನವಾಗಿ ಮನಸ್ಸಿನಲ್ಲಿ ಪ್ರತಿಧ್ವನಿಸುವ ಸ್ವಭಾವವು ಎಂದು ವಿಮರ್ಶಕಿ ಎಂಎಸ್ ಆಶಾದೇವಿ ಅಭಿಪ್ರಾಯಿಸಿದರು. ಕುಮಟಾದಲ್ಲಿ ಋತುಮಾನ ಬಳಗದವರು ಸಂಘಟಿಸಿದ ಸಾಹಿತಿ ಶ್ರೀಧರ ಬಳಗಾರ್ ಮಾರಮಿಂದನು ಕಥಾ ಸಂಕಲನದ ಮರು ಓದು ಸಂವಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ವಿಮರ್ಶಕಿ ಎಂಎಸ್ ಆಶಾದೇವಿಯವರು, ಬಳಗಾರರ ಕಥೆಗಳು ಕನ್ನಡದ ಅಮೃತ ಪಡಿ ನಿರಂತರ ಸ್ಥಿತ್ಯಂತರಕ್ಕೆ ತೆಗೆದುಕೊಂಡ ಜೀವನದ ಸೂಕ್ಷ್ಮ ವಿವರಗಳ ಮೂಲಕವೇ ಕಾಲ ದೇಶಗಳ ತಾತ್ವಿಕ ವಾಸ್ತವವನ್ನ ನೇಯುತ್ತಲೇ ಕಥಾವಸ್ತುವನ್ನು ಕಟ್ಟುವ ಬಳಗಾರರ ಕಥೆಗಳು ಕನ್ನಡದ ಕಥನ ಪರಂಪರೆಯ ಸಶಕ್ತ ಮುಂದುವರಿಕೆಯಾಗಿದೆ. ಓದುಗರ ಅನುಭವದ ಜೊತೆಗೆ ಸಂವಾದಿಸುವ ನಿರೂಪಣೆಗಳು ಕಥೆ ನಿಂತ ನಂತರವೂ ಮುಂದುವರಿಯುವ ಗುಣಗಳಿಂದಾಗಿ ಬದುಕಿನ ವಿಸ್ಮಯವನ್ನು ಭಾಷೆಯ ಚೂಪುತನದಿಂದ ಧ್ವನಿಸುತ್ತಲೇ ಇರುತ್ತದೆ ಎಂದರು. ಸಂವಾದದಲ್ಲಿ ಪಾಲ್ಗೊಂಡ ಚಿನ್ಮಯ ಹೆಗಡೆ ಮಾತನಾಡಿ, ದೈನಿಕದ ಸಾಮಾನ್ಯ ಸಂಗತಿಗಳನ್ನು ಚಿತ್ತಾ ಉತ್ತರ ಕನ್ನಡದ ಪ್ರಾದೇಶಿಕ ಸತ್ವವನ್ನು ವಿಶ್ವಾತ್ಮಕವಾಗಿಸುವ ಬಳಗಾರರ ಕಥೆಗಳು ನಮ್ಮನ್ನ ನಾವು ಅರಿಯಲು ದೀಪಗಳಾಗಿವೆ ಎಂದರು. ಸಾಮಾನ್ಯ ಮನುಷ್ಯರ ಅಸಾಮಾನ್ಯ ಸಾಮರ್ಥ್ಯವನ್ನು ಸೂಚಿಸುವ ಬಳಗಾರರ ಕಥೆಗಳು ಜೀವನದ ಕುರಿತು ತೀರ್ಮಾನ ನೀಡದೆ ತಿಳಿಯಲು ಒತ್ತಾಯಿಸುವುದರಿಂದ ಅನನ್ಯ ಎಂದು ಕೋನಳ್ಳಿ ರಾಜೀವ್ ನಾಯಕ್ ಅಭಿಪ್ರಾಯಪಟ್ಟರು. ಮಗುವಿನ ಮುಗ್ಧತೆ ಮತ್ತು ತಾಯಿಯ ಪ್ರಬುದ್ಧತೆಯಿಂದ ಲೇಖಕ ಕಥಾ ಜಗತ್ತಿನಲ್ಲಿ ಹೊಸತನ್ನು ಕಾಣಬಲ್ಲ ಎಂದು ಬಳಗಾರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ನುಡಿದರು. ಋತುಮಾನ ಬಳಗದ ಕಿರಣ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರಕಾಶನದ ಉದ್ದೇಶವನ್ನು ವಿವರಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.